ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ದೆಹಲಿಯಲ್ಲಿ ಕಳೆದ ಸೋಮವಾರ ಆಗಿರುವಂತ ಸ್ಫೋಟದ ವಿಚಾರದ ಅಪ್ಡೇಟ್ಸ್ ನ ನೋಡ್ತಾ ಇದ್ದೀವಿ. ಡಾಕ್ಟರ್ ಮುಜಾಮಿಲ್ಗೂ ಇದೆಯಾ ಕೆಂಪು ಕೋಟೆಯ ಬ್ಲಾಸ್ಟ್ ಲಿಂಕ್ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಡಾಕ್ಟರ್ ಮುಜಾಮಿಲ್ಗೂ ಕೂಡ ಇದೆಯಾ ಕೆಂಪು ಕೋಟೆಯ ಬ್ಲಾಸ್ಟ್ ಲಿಂಕ್ ಅನ್ನೋ ಪ್ರಶ್ನೆ ಎದುರಾಗಿದೆ. ಕೆಂಪು ಕೋಟೆ ಬಳಿಯೇ ಬ್ಲಾಸ್ಟ್ ಆಗಿತ್ತು ಡಾಕ್ಟರ್ ಉಮರ್ ನಬಿ ಕಾರು. ಡಾಕ್ಟರ್ ಮುಜಾಮಿಲ್ ಕೂಡ ಹಲವು ಬಾರಿ ಕೆಂಪು ಕೋಟೆಯನ್ನು ರೌಂಡ್ಸ್ ಹಾಕಿದ್ದ. ಮುಜಾಮಿಲ್ ಮೊಬೈಲ್ ಡೇಟಾ ಪರಿಶೀಲನೆ ವೇಳೆ ಈ ಮಾಹಿತಿ ಬಹಿರಂಗ ಆಗಿದೆ. ಸಿಡಿಆರ್ ನೋಡಿರ್ತಾರಲ್ಲ, ಅವಾಗ ಗೊತ್ತಾಗಿದೆ. ಕಳೆದ ಜನವರಿಯಿಂದ ಕೆಂಪು ಕೋಟೆಯ ಬಳಿಯೇ ಈತ ಸಾಕಷ್ಟು ಬಾರಿ ಓಡಾಟವನ್ನು ಮಾಡಿದ್ದ. ಅಂದರೆ ಇವರ ಟಾರ್ಗೆಟ್ ಕೆಂಪು ಕೋಟೆ ಆಗಿತ್ತ. ನೋಡಿ, ಈತನೇ ಡಾಕ್ಟರ್ ಮುಜಾಮಿಲ್. ಈಗ ಬಂಧಿತ ಉಗ್ರ, ಈತನನ್ನು ಬಂಧಿಸಲಾಗಿದೆ. ಯಾವಾಗ ಡಾಕ್ಟರ್ ಮುಜಾಮಿಲ್ ಬಂಧನವಾಯಿತೋ ಆವಾಗ ಉಮರ್ ಹೆದರ್ದ. ನೇರವಾಗಿ ಕೆಂಪು ಕೋಟೆ ಬಳಿ ಬಂದ, ಸ್ಫೋಟವಾಯಿತು ಕಾರು. ಇದು ಕಳೆದ ಸೋಮವಾರ ನವೆಂಬರ್ 10 ಸಂಜೆ 6 ಗಂಟೆ 50 ನಿಮಿಷ 57 ಸೆಕೆಂಡ್ಗೆ ಅದರ CCTV ಫುಟೇಜ್ ಮತ್ತೊಂದು ಆ್ಯಂಗಲ್ದು ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ಈಗ ಆದರೆ ಡಾಕ್ಟರ್ ಮುಜಾಮಿಲ್ಗೂ ಈಗ ಬ್ಲಾಸ್ಟ್ ಆಗಿದೆಯಲ್ಲ, ಕೆಂಪು ಕೋಟೆಗೂ ಇದೆಯಾ ಸಂಬಂಧ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಡಾಕ್ಟರ್ ಮುಜಾಮಿಲ್ ಹಲವು ಬಾರಿ ಕೆಂಪು ಕೋಟೆಯನ್ನು ರೌಂಡ್ಸ್ ಹಾಕಿದ್ದಾನೆ ಕಳೆದ ಜನವರಿಯಿಂದ. ಇನ್ನು ಕೆಂಪು ಕೋಟೆ ಸುತ್ತಿದ್ದೇಕೆ ಮುಜಾಮಿಲ್ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಕಾರಣಗಳನ್ನು ನೋಡೋದಾದರೆ, ಫರೀದಾಬಾದ್ನ ಆಲ್ ಫಲಾಹ್ ವಿವಿಯ ವೈದ್ಯಕೀಯ ಲೆಕ್ಚರರ್ ಈತ. ಜಮ್ಮು ಕಾಶ್ಮೀರದ ಪುಲ್ವಾಮಾದ ನಿವಾಸಿ ಮುಜಾಮಿಲ್ ಶಕೀಲ್ ಫರೀದಾಬಾದ್ನ ಆಲ್ ಫಲಾಹ್ ವಿವಿಯ ವೈದ್ಯಕೀಯ ಲೆಕ್ಚರರ್ ಈತ. ಮುಜಾಮಿಲ್ ಮನೆಯಲ್ಲಿ 2900 kgಯ ಸ್ಫೋಟಕಗಳು ಪತ್ತೆಯಾಗಿದೆ. ಡಾಕ್ಟರ್ ಮುಜಾಮಿಲ್ ಶಕೀಲ್ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡಲಾಗಿದೆ. ಮೊಬೈಲ್ ಡೇಟಾವನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕೆಂಪು ಕೋಟೆ ಬಳಿ ಈತ ಹೋಗಿದ್ದು ಪತ್ತೆಯಾಗಿದೆ. ಮೊಬೈಲ್ ಡೇಟಾ ಪರಿಶೀಲನೆ ಮಾಡಬೇಕಾದ್ರೆ ಈತ ಅಲ್ಲೆಲ್ಲ ಓಡಾಡಿದ್ದು ಗೊತ್ತಾಗಿದೆ. ಈಗ ಡೇಟಾದಲ್ಲಿ ಕೆಂಪು ಕೋಟೆ ಬಳಿ ಆಗಾಗ್ಗೆ ಭೇಟಿ ನೀಡಿರೋದು ಪತ್ತೆಯಾಗಿದೆ. ಡೇಟಾ ರಿಟ್ರೀವ್ ಮಾಡ್ತಾರಲ್ಲ, ಆವಾಗ ಗೊತ್ತಾಗಿರುವಂಥ ಅಂಶ ಅದು. ಜನವರಿಯಿಂದ ಅಂದರೆ 2025ರ ಜನವರಿಯಿಂದ ಹಲವು ಬಾರಿ ಆ ಪ್ರದೇಶಕ್ಕೆ ಭೇಟಿ ನೀಡಿದ್ದು ಪತ್ತೆಯಾಗಿದೆ. ಮುಜಾಮಿಲ್ ಕೆಂಪು ಕೋಟೆ ಬಳಿ ಹಲವು ಬಾರಿ ಹೋಗಿದ್ದು ಈಗ ಪತ್ತೆಯಾಗಿದೆ. ಉಮರ್ ಭಯೋತ್ಪಾದಕ ಕೃತ್ಯದ ಭಾಗವಾಗಿ ಭೇಟಿಯನ್ನು ನೀಡಿದ್ದ ಎಂಬ ಶಂಕೆ ವ್ಯಕ್ತವಾಗಿದೆ. ಡಾಕ್ಟರ್ ಮುಜಾಮಿಲ್ನನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಯಾಕಪ್ಪ ನೀನು ಆ ಕಡೆ ಹೋಗಿದ್ದೆ, ಏನು ಕೆಲಸ ಇತ್ತು, ಕಳೆದ ಜನವರಿಯಿಂದ ನೀನು ಅಲ್ಲಿ ಯಾಕೆ ಇಷ್ಟು ಸ್ಥಿತಿ ಓಡಾಡಿದೆಯಾ, ಈಗ ಉಮರ್ ನಬಿಗೂ ನಿನಗೂ ಏನು ಸಂಬಂಧ, ಈ ಎಲ್ಲ ಅಂಶಗಳನ್ನು ಕೂಡ ನೇರವಾಗಿ ಪೊಲೀಸರು ವಿಚಾರಣೆ ವೇಳೆ ಬಾಯಿ ಬಿಡಿಸ್ತಾ ಇದ್ದಾರೆ. ಯಾವಾಗ ಡಾಕ್ಟರ್ ಮುಜಾಮಿಲ್ ಬಂಧನ ಆಯಿತೋ ಅದರಿಂದ ಉಮರ್ ನಬಿ ಕಾರ್ನಲ್ಲಿ ಸ್ಫೋಟಕಗಳನ್ನು ತಂದು ಸ್ಫೋಟಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.